ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಚಂದು ಸಿಂಚು ಬ್ಲಾಗ್ಸ್. ಇವತ್ತಿನ ಬ್ಲಾಗ್ ಬಂದು ನಮ್ಮ ಮಮ್ಮಿ ಬರ್ಡೇ ಸೆಲೆಬ್ರೇಷನ್ ಬ್ಲಾಗ್ ಆಗಿರುತ್ತೆ. ಇವತ್ತು ಜೂನ್ 4th ಥರ್ಸ್ಡೇ. ನಮ್ಮ ಬರ್ಡೇ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಈ ಬ್ಲಾಗ್ನ ಕೊನೆ ತನಕ ನೋಡಿ, ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ಚಾನೆಲ್ಗೆ. ಹೀಗೆ ಬೆಳೆಸ್ತಾ ಇದ್ದೀನಿ ನಮ್ಮನ್ನ. ಹೀಗೆ ಹೊಸ ಹೊಸ ಬ್ಲಾಗ್ಸ್ ಜೊತೆ ನಾನು ಟ್ರೈ ಮಾಡ್ತೀನಿ ಬರೋಕ್ಕೆ. ನಮ್ಮ ಅಮ್ಮಂಗೆ ರೇಗಿಸ್ತಾ ಇದೆ, ಏನು ಗಿಫ್ಟ್ ಕೊಡಲ್ಲ ಮಮ್ಮಿ ನಿನಗೆ ಅದು. ಪಾಪ ಅವರು ಗಿಫ್ಟ್ ಏನು ಕೊಡ್ತೀರಾ. ಹೋದ ವರ್ಷ ಕಪ್ ಕೊಟ್ಟಿದ್ವಿ ನಾವು, ಅದನ್ನು ತೋರಿಸ್ತಿರ್ಬೋದು ಬ್ಲಾಗಲ್ಲಿ. ಆ ಕಪ್ ಕೊಟ್ಟಿದ್ದು ತುಂಬ ಇಷ್ಟ ಆಗಿತ್ತು. ಅವ್ರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಈಗಲೂ ಅದನ್ನು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅವ್ರಿಗೆ ಯೂಸ್ ಆಗುತ್ತೆ ಅಂತ ನಾನು ನನ್ನ ತಂಗಿ ಇಬ್ಬರು ಪ್ಲ್ಯಾನ್ ಮಾಡಿಕೊಂಡು ಕೊಟ್ಟಿದ್ದು ಅದನ್ನು. ಸೊ ಈ ವರ್ಷ ಏನು ಗಿಫ್ಟ್ ಕೊಡ್ತೀರಾ ಅಂತಿದ್ರು. ನಾವು ಅಯ್ಯೋ ಏನೂ ಇಲ್ಲ ಬಿಡಮ್ಮ, ಏನೋ ಫುಲ್ ರೇಗಿಸ್ತಾ ಇದ್ವಿ. ಅವ್ರು ನಮ್ಮನ್ನ ರೇಗಿಸ್ತಾ ಇದ್ವಿ, ಅಯ್ಯೋ ಬಿಡಿ ನಾವು ಮಾತ್ರ ಕೊಡಬೇಕು ನಿಮಗೆ, ನೀವು ನಮಗೆ ಕೊಡಲ್ಲ ಅಂತ. ನಾವು ನಮ್ಮ ಅಮ್ಮನ ಬರ್ಡೇ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ, ಇವತ್ತಿನ ಸಂಜೆ ಸೆಲೆಬ್ರೇಷನ್ ಈ ಬ್ಲಾಗಲ್ಲಿ ನಾನು ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ. ಇವಾಗ ದೇವಸ್ಥಾನದಿಂದ ಬಂದು ನಾನು ತಿಂಡಿನೂ ತಿಂದೆ. ಇವತ್ತು ಥರ್ಸ್ಡೇ, ನಾನು ಮಾರ್ನಿಂಗ್ ತಿಂಡಿ ತಿನ್ನಲ್ಲ, ಆಮೇಲೆ ತಿಂತೀನಿ. ನಮ್ಮಮ್ಮ ಇಡೀ ದಿನ ಮಾಡ್ತೀನಿ ಅಂತಂದರೆ ಬೇಡ ಅಂದ್ಬಿಟ್ಟು, ಸೊ ಅದಕ್ಕೆ ಒನ್ ಟೈಮ್ ಅಷ್ಟೇ ನಾನು ಫಾಸ್ಟಿಂಗ್ ಮಾಡ್ತೀನಿ ಥರ್ಸ್ಡೇ. ಇವತ್ತಿನ ಬ್ಲಾಗ್ ಇದಾಗಿರುತ್ತೆ, ಮೈ ಮಾಮ್ಸ್ ಬರ್ಡೇ ಸ್ಪೆಷಲ್ ಸೆಲೆಬ್ರೇಷನ್. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ನೆಕ್ಸ್ಟು ದೇವಸ್ಥಾನದಿಂದ ಬಂದು ಅಲ್ಲಿ ಹೇಗಿದೆ ದೇವರು, ಹಿಂಗೆಲ್ಲ ಅಲಂಕಾರ ಮಾಡ್ತಾರೆ, ನಾವೆಲ್ಲ ಹೋಗ್ತೀವಿ ಎಲ್ಲ ತೋರಿಸ್ತೀವಿ. ನಮ್ಮ ಮನೆ ಹತ್ರನೇ ಇದೆ ಅದು. ಆ್ಯಕ್ಚುಲಿ ವಾಕಬಲ್ ಡಿಸ್ಟೆನ್ಸ್ ಅಂತ ಹೇಳೋಕ್ಕಾಗಲ್ಲ, ಆದರೆ ಗಾಡೀಲಿ ಹೋದರೆ ಹತ್ರ ಆಗುತ್ತೆ. ಬಟ್ ನಾವು ಬಸ್ಸಲ್ಲಿ ಹೋಗ್ತಾ ಇರೋದು, ಯಾರೂ ಇಲ್ಲ ಮನೇಲಿ, ಇವತ್ತು ಅಪ್ಪನೂ ಇಲ್ಲ ಗಾಡೀಲಿ ಬಿಡೋಕ್ಕೆ. ಸೊ ನಾವಿಬ್ಬರೇ ಹೋಗ್ತಾ ಇರೋದು, ದೂರ ಆಗುತ್ತೆ ನಡ್ಕೊಂಡು ಹೋಗೋದಾದರೆ. ಅದು ಗಾಯ್ಸ್, ಇವಾಗ ನಾವು ದೇವಸ್ಥಾನಕ್ಕೆ ಬಂದ್ವಿ. ನಮ್ಮಮ್ಮ ತುಪ್ಪದ ದೀಪ ಹಚ್ಚೋಕ್ಕೆ ತೊಗೋತಿದ್ರು, ಮತ್ತು ದೇವ್ರಿಗೆಲ್ಲ ತುಪ್ಪದ ದೀಪ ಹಚ್ಚಿ ದೇವರ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು. ಹಂಗೆ ಒಂದು ರೌಂಡ್ ಪ್ರದಕ್ಷಿಣೆ ಹಾಕಿ ದೇವ್ರಿಗೆ ನೈವೇದ್ಯ ಮಾಡಿಸಿ, ಹಂಗೆ ದೇವ್ರಿಗೆ ಎಲ್ಲರಿಗೂ ಕೊಡಬೇಕು ಅದನ್ನು ಅಂತ ನಮ್ಮಮ್ಮ ಹೇಳ್ತಿದ್ರು. ಸೊ ಫಸ್ಟು ನೈವೇದ್ಯಕ್ಕೆಲ್ಲ ಮಾಡಿಸಿ ಎಲ್ಲರಿಗೂ ಹಂಚ್ಬೇಕಾಗಿತ್ತು. ಬಾಳೆಹಣ್ಣು ತೊಗೊಂಡೋಗಿದ್ವಿ, ತುಂಬ ಚೆನ್ನಾಗಿ ಮಾಡಿಕೊಟ್ರು ಪೂಜೆನ. ನೀಟಾಗಿ ಎಲ್ಲ ಮಂತ್ರಾಕ್ಷತೆ ಎಲ್ಲ ಕೊಟ್ಟು, ಹೂವೆಲ್ಲ ಕೊಟ್ಟು. ಬಟ್ ಆದರೆ ನಾನು ಆ ಕ್ಲಿಪ್ಪಿಂಗ್ ತೊಗೊಳ್ಳೋದೇ ಮರ್ತೋಗ್ಬಿಟ್ಟಿದ್ದೀನಿ. ಲಾಸ್ಟಲ್ಲಿ ನಮ್ಮ ಮನೆಗೆ ತಂದಿದ್ದನ್ನ ಇಷ್ಟರಲ್ಲಿ ನಾನು ವೀಡಿಯೋ ಮಾಡಿಕೊಂಡೆ. ಹಾಗೆ ಬರ್ತಾ ನನ್ನ ತಂಗಿ ಸ್ಕೂಲ್ ಹತ್ರನೂ ಸ್ವಲ್ಪ ಕೆಲಸ ಇತ್ತು. ಸೊ ಅಲ್ಲಿ ಮುಗಿಸ್ಕೊಂಡು ಡೈರೆಕ್ಟ್ ಮನೆಗೆ ಬಂದ್ವಿ. ಆದರೆ ತುಂಬ ಹೊತ್ತು ನಾವು ಹೋಗಿದ್ದೆ 12 ಆಗಿತ್ತು. ಮಧ್ಯಾಹ್ನ ಹೋಗಿದ್ವಿ. ತುಂಬ ಎಲ್ಲ ಕೆಲಸ ಎಲ್ಲ ಮುಗಿಸಿ, ಪೂಜೆ ಎಲ್ಲ ಮುಗಿಸಿ ಹೋಗಿ ಲೇಟ್ ಆಯಿತು. ಅಲ್ಲೂ ಕಾಯಿಸಿ ಇಟ್ಟರು ಅವರು. ಸುಮ್ಮನೆ ಬೇಜಾರಾಗೋಯ್ತು ನನಗಂತೂ. ಅವರಲ್ಲಿ ಟೈಮ್ ವೇಸ್ಟ್ ಮಾಡಿದ್ದು ನೋಡಿದ್ರೆ ಮನೆಗೆ ಬಂದುಬಿಡ್ಬೋದಾಗಿತ್ತು ನಾವು. ನಾವು ತಿಂಡಿನೂ ತಿಂದಿರಲಿಲ್ಲ ಬೆಳಗ್ಗೆ. ನಾನು ಫಾಸ್ಟಿಂಗ್ ಮಾಡ್ತಿದ್ದೆ. ನಮ್ಮಮ್ಮ ದೇವಸ್ಥಾನಕ್ಕೆ ಹೋಗಿ ಬಂದಾದ್ಮೇಲೆ ತಿಂತೀನಿ ನಾನು ಅಂತ ಅಂತಿದ್ರು. ಬಟ್ ಅವ್ರು ಇಷ್ಟೊಂದು ಕಾಯಿಸ್ತಾರೆ, ಹಿಂಗೆ ಹೋಗಿ ಹಂಗೆ ಬಂದುಬಿಡೋದು ಅಂತ ಅಂದರು. ಒಂದು 10 ಮಿನಿಟ್ಸ್ ಕೆಲಸನ 2 hours ಮಾಡಿದ್ರು ಅವರು. ಎಲ್ಲ ಕಡೆ ಸೈನ್ ಹಾಕಿಸ್ಕೊಂಡು ಒಂದು 10 ಮಿನಿಟ್ಸ್ ಕಾಯಿರಿ, 5 ಮಿನಿಟ್ಸ್ ಕಾಯಿರಿ ಅಂತ ಫುಲ್ ಕಾಯಿಸ್ಬಿಟ್ಟು ಲಾಸ್ಟಲ್ಲಿ ಪ್ರಿನ್ಸಿಪಾಲೇ ಇಲ್ಲ ಅಂತ ಅಂದ್ಬಿಟ್ರು. ನಾಳೆ ಬನ್ನಿ ಅಂದ್ಬಿಟ್ರು. ನಿಜ ಬೇಜಾರಾಗೋಯ್ತು ನನಗೆ. ಸುಮ್ಮನೆ ಬಂದೆ, ನಾನು ಏನೂ ಮಾತಾಡಿದೆ. ಅಲ್ಲಿ ಹೋಗಿ ಲೆಟರೆಲ್ಲ ಕೊಟ್ಟು, ಅದೇನೋ ಅಪ್ಲಿಕೇಶನ್ ಇತ್ತು, ಅದನ್ನು ಫಿಲ್ ಮಾಡಿ ಬಂದ್ವಿ ವಾಪಸ್ ಮನೆಗೆ. ನಾವು ಮನೆಗೆ ಬಂದಾಗ ಟೈಮ್ ಎಷ್ಟು ಅಂದರೆ ಅಪ್ಪ 2:30 ಆಗಿತ್ತು. ನನಗೆ ಅಪ್ಪ ಎಷ್ಟೊತ್ತಿಗಪ್ಪ ಹೋಗ್ತೀವಿ ಮನೆಗೆ. ನಂಗೆ ತುಂಬ ಇವಾಗ ನೋಡಿದ್ರೆ ಹಸಿವು ತಡೆಯೋಕ್ಕೆ ಆಗಲ್ಲ. 1:56 ಆಗಿಬಿಟ್ಟಿತ್ತು ಟೈಮ್ ಆಗಲೇ. ನಿಜ ನಂಗೆ ಬೇಜಾರೇ ಆಗೋಯಿತು. ಎಲ್ಲೆಲ್ಲೋ ಬಂದುಬಿಟ್ವಲ್ಲ ಅನಿಸ್ಬಿಡ್ತು. ನಾಳೆ ಬಂದಿದ್ರೆ ಆಗೋದು ಅವ್ರು ಹೇಳೋ ಥರನೇ. ಅವರು ಲಾಸ್ಟಲ್ಲಿ ಕೊಡಲೂ ಇಲ್ಲ ನಮಗದು. ಅದೇ ಬೇಜಾರಾಗಿ ನಮ್ಗೆ ಅಷ್ಟೊಂದೆಲ್ಲ ವೇಟ್ ಮಾಡಿ ಕೊಡಲೇ ಇಲ್ವಲ್ಲ ಲಾಸ್ಟ್ ತನಕನೂ ಅಂತ. ಇವಾಗ ಮನೆಗೆ ಹೋಗ್ತಾಯಿದ್ವಿ. ಮಾಮೂಲಿ ಆಟೋ ಬುಕ್ ಮಾಡಿಕೊಂಡು 2:24 ಆಗಿತ್ತು. ನೋಡಿ, ನಂಗೆ ಟೈಮು ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ಹೋಗ್ಬೇಕಾದ್ರೇ 2:24 ಆಗಿತ್ತು. ನೋಡಿ, ನಮ್ಮ ಸ್ನೂಫಿ ಅಂತೂ ಅವಳಿಗೆಲ್ಲರೂ ಹೋಗಿ ಬರೋಂಗಿಲ್ಲ. ಫುಲ್ಲು ಒಂಥರ ಜಾಸ್ತಿ ಇದು ಮಾಡ್ತಾಳೆ, ಒಂಥರ ಕೇರ್ ಮಾಡೋದು ಜಾಸ್ತಿ. ಎಲ್ಲೋಗಿ ಒಂಥರ ಇಂಡೈರೆಕ್ಟಾಗಿ ಎಲ್ಲೋಗಿದ್ರಿ ಅಂತೆಲ್ಲ ಕೇಳೋದು, ಈ ಥರ ಎಲ್ಲ ನೈಸ್ ಮಾಡೋದು ಎಲ್ಲ ಮಾಡ್ತಾಯಿರ್ತಾಳೆ. ಯಾವಾಗಾದರೂ ಅಷ್ಟೇ, ಯಾರು ಬಂದರೂ ಅಷ್ಟೇ ನಮ್ಮ ಮನೆಗೆ, ಅಂದರೆ ಎಕ್ಸೆಪ್ಟ್ ಸ್ಟ್ರೇಂಜರ್ಸ್ ಬಿಟ್ಟು ನಮ್ಮ ಮನೇಲಿ ಇರೋಷ್ಟು ಜನ ಯಾರು ಬಂದ್ರೂ ಹಿಂಗೆ ಆಡ್ತಾಳವಳು.
ಗೈಸ್ ಇವಾಗ ಮನೆಗೆ ಬಂದ್ವಿ. ಆದರೂ ಇಷ್ಟೊತ್ತಿಗಾಗಲೇ ಮನೆಗೆ ಬಂದು ನಾವು ತಿಂದ್ಬಿಟ್ಟು ಸುಮ್ಮನೆ ಮಲ್ಕೊಬಿಡ್ಬೋದಾಗಿತ್ತು. ಒಂದು ಸ್ವಲ್ಪ ಬೇಗ ಇದ್ದಿದ್ದಕ್ಕೂ ಅವರು ವೇಟ್ ಮಾಡಿಸಿ ಸಾಕಾಗ್ಬಿಡ್ತು ನನಗಂತೂ. ನಮ್ಮಮ್ಮ ಹಿಂಗೋಗಂಗೆ ಬಂದ್ಬಿಡೋಣ ಬಾ ಅಂದರು. ಅವರು ಅದು ಬೇಕು, ಆ ಸೈನ್ ಬೇಕು, ಈ ಸೈನ್ ಬೇಕು, ಕೊನೆಗೆ ಪ್ರಿನ್ಸಿಪಲ್ಲೇ ಇಲ್ಲ ಅಂತ ಅಂದ್ಬಿಟ್ರು. ಪಾಪ ನಮ್ಮಮ್ಮನ ಬರ್ಡೇ ದಿನ ವೇಟ್ ಮಾಡಿ ಸುಸ್ತಾಗ್ಬಿಟ್ರು. ಇವಾಗ ಅವ್ರಿಗೆ ಅಲ್ಲೇ ರೇಗಿಸ್ತವ್ರೆ, ನನಗೆ ಹೊಟ್ಟೆ ಹಸಿತೈತೆ, ತಣ್ಣಗಿರೋ ಪಲಾವು ಅಂತ. ನನಗೆ ಇವಾಗ ತಿನ್ನೋಕ್ಕೆ ಮೂಡ್ ಹೊಟ್ಟೋಗ್ಬಿಡ್ತು. ನಂಗೆ ಬೇಡ ಬಾ ಅಂತ ಅಂತವ್ರೆ. ಮಾತಾಡು, ಪರವಾಗಿಲ್ಲ. ಲಾಸ್ಟ್ ವಿಡಿಯೋದಲ್ಲಿ ನಿನ್ನ ವಾಯ್ಸ್ ಕೇಳ್ಸೋದು ಎಲ್ಲರಿಗೂ. ಏನು ಅವ್ರಿಗೆ ಇವಾಗ ಹೊಟ್ಟೆ ಹಸಿತೈತೆ, ನಾನು ಲೇಟ್ ಮಾಡ್ತಾ ಇದ್ದೀನಿ, ನಂಗೆ ತಿನ್ನೋ ಮೂಡೇ ಇಲ್ಲ, ಹೋಗ್ಬಿಟ್ಟೈತೆ. ಫಸ್ಟೇ ಹುಷಾರಿರಲ್ಲ ಅವ್ರಿಗೆ, ಅವಾಗವಾಗ ತಲೆನೋವು, ಪ್ಲಸ್ ಅವ್ರು ಟ್ಯಾಬ್ಲೆಟ್ ಎಲ್ಲ ತಗೋತಾರೆ. ಅದು ಬಿಟ್ಟು ಬೇರೆ ಏನಾದರೂ ಬರಬೇಕು ಅಂದ್ರೆ ತಲೆನೋವು, ಕಾಲು ನೋವು. ಅವ್ರಿಗೆ ತುಂಬ ಹಚ್ಕೊಳಂತೂ ಇರೋಕ್ಕಾಗಲ್ಲ, ಮೊದಲಿನ ಥರ ಎಲ್ಲ ಇಲ್ಲ. ಅವರು ಟ್ಯಾಬ್ಲೆಟ್ ತಗೋತಾರೆ, ಬೇಗ ತಿನ್ನಬೇಕು. ನಾನು ಹೇಳಿದೆ ಬೆಳಗ್ಗೆನೇ ತಿನ್ಕೊಬಿಡಮ್ಮ ಹೋಗ್ತೀನ ಮುಂಚೆ ಅಂತ ಅಂದೆ. ಇಲ್ಲ, ನಾನು ಹೋಗಬೇಕು, ಫಸ್ಟು ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ, ಅದು ಇದು ಅಂತ ಅಂದರು. ಆಮೇಲೆ ಅಲ್ಲಿ ತಗೊಳ್ಳಿ, ಹೊಟ್ಟೆ ಹಸಿತೈತೆ. ಅವರು ಯಪ್ಪ ಈ ಸ್ಕೂಲ್ ಕಾಲೇಜಸಲ್ಲಿ ಏನು ಅಂದರೆ ವೇಟ್ ಮಾಡಿಸಿ ಇದು ಮಾಡ್ತಾರೆ ನಮ್ಮನ್ನ. ಇವಾಗ ಬನ್ನಿ ಪಲಾವು, ಆರೋಗ್ಯರೋ ಪಲಾವ್ನ ತೋರಿಸ್ತೀನಿ ಹಿಂಗಾಗೈತೆ ಅಂತ. ಆರೋಗ್ಯರೋ ಪಲಾವು ಬೆಳಗ್ಗೆ ಬಿಸಿ ನನ್ನ ತಂಗಿ ತಿನ್ಕೊಂಡು ಹೋದ್ಲು. ನಂಗೆ ಎಷ್ಟು ಹೊಟ್ಟೆ ಉರಿತಾಯಿತ್ತು ಗೊತ್ತಾ. ಆದರೂ ಬಂದ್ಬಿಡೋಣ ತಿನ್ನೋಣ ಹೋಗ್ಲಿ ಅಂದ್ಕೊಂಡ್ರೆ ಇವಾಗ ತಿನ್ನೋಕ್ಕೆ ಮೂಡಿಲ್ಲ ಗೈಸ್. ಈ ಪಲಾವು ಅವೆಲ್ಲ ಫುಲ್ ಬಿಸಿಯಾಗಿದ್ದಾಗೆ ತಿನ್ನಬೇಕು. ಇವಾಗ ಆರೋಗ್ಯದ ಮೂಡೇ ಬರಲ್ಲ ತಿನ್ನೋಕೆ, ಅದು ಬೇರೆ ಮಧ್ಯಾಹ್ನ ಆಗ್ಬಿಟ್ಟೈತೆ. ಬನ್ನಿ ಇವಾಗ ನಮ್ಮಮ್ಮಂಗೆ ಬಿಸಿ ಮಾಡಿಬಿಟ್ಟು ಹಾಕ್ಕೊಡೋಣ. ಇಲ್ಲಿ ಪಲಾವ್ ಬಿಸಿ ಆಗ್ತೈತೆ, ಬಿಸಿ ಮಾಡ್ತಾಯಿದ್ದೀನಿ. ಇದು ಬಿಸಿ ಆಗಿದ ತಕ್ಷಣ ಮೊಸರು ಬಜ್ಜಿ ರೆಡಿಯಾಗೈತೆ. ಬೆಳಗ್ಗೆನೇ ಮಾಡಿದ್ರು ಎಲ್ಲ ಪಾಪ, ಬರ್ಡೇ ದಿನ ಹಿಂಗಾಗೋಯ್ತು. ಇವಾಗ ಬಿಸಿ ಮಾಡಿಬಿಟ್ಟು, ಏನಿಲ್ಲ ಬಿಸಿ ಮಾಡಿದ್ರು ಚೆನ್ನಾಗಿರುತ್ತೆ. ಮೊಸರು ಬಜ್ಜಿ ಎಲ್ಲ ಇದೆಯಲ್ಲ, ಬಿಸಿ ಮಾಡಿಬಿಟ್ಟು ಕೊಡೋಣ ಬನ್ನಿ. ತಕ್ಷಣ ಮಮ್ಮಿ ಬಿಸ್ಕೆಟ್ ಕೊಡ್ತು. ಓನಮ್ಮ ಹಾಂ ನೈಸ್ ಮಾಡ್ತಾಳೆ ಗೈಸ್. ಗೈಸ್ ಏನು ನೈಸು ಗೊತ್ತಾ ಗೈಸ್ ಅವಳದು. ಯಪ್ಪ ಹೆವಿ ನೈಸ್ ಹೊಡಿತಾಳೆ ಮಾತ್ರ. ಬಿಸ್ಕೆಟ್ ಕೊಡಲಿ, ಕೈ ಹಿಂಗೆ ಅನ್ನೋದು, ಎಲ್ಲರೂ ಈಚೆ ಹೋಗ್ಬೇಕಾದ್ರೆ ಕೈ ಹಿಂಗೆ ಕರ್ಕೊಂಡು ಹೋಗು ಅನ್ನೋದು. ಓಯ್ ಮಾತಾಡೆ. ಬೆಳಗ್ಗೆ ಎಲ್ಲ ಪೂರ್ತಿ ಕುಂಕುಮ ಬೊಟ್ಟು ಅಂತ ಉಳಿಸ್ಕೊಂಡವಳೆ. ಕುಂಕುಮ ಎಲ್ಲ ನೀಟಾಗಿ ಇಟ್ಬಿಟ್ಟು ಚೆನ್ನಾಗಿ ರೆಡಿ ಮಾಡಿದೆ, ಎಲ್ಲ ಅಳಿಸ್ಕೊಬಿಡ್ತಾಳೆ ಗೈಸ್. ಇವಳಿಗೆ ಏನು ಮಾಡೋಕ್ಕೂ ಬೇಜಾರು ನನಗೆ. ಯಾಕೆ ಹೇಳು, ಏನು ಸಮಾಚಾರ, ಏನು? ನಮ್ಮಮ್ಮ ನನಗೆ ಬೈತವ್ರೆ, ಬೇಗ ಹೋಗಿ ಹಾಕೊಬರೋ, ನೀವು ವೀಡಿಯೋ ಮಾಡ್ಕೊಂಡು ಕೂತ್ಕೋಬೇಡ ಅದು ಇದು ಅಂತ. ಬನ್ನಿ ಹಾಕ್ಕೊಡೋಣ. ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ ಪಲಾವು ಅದೆಲ್ಲ. ಇವಾಗ ನಾನು ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ. ನಂಗೆ ಇಷ್ಟ ಆಗುತ್ತೆ ಪಲಾವು ನಮ್ಮಮ್ಮ ಮಾಡೋದು ಎಲ್ಲ. ಚೆನ್ನಾಗೈತೆ. ಅದು ನಂಗೆ ಮೊಸರು ಬಜ್ಜಿ ಎಲ್ಲ ಅನ್ಬೇಡ, ಹಾಗೆ ತಿಂತೀನಿ ನಾನು. ಆರೋಗಿದ್ರು ಬಿಸಿ ಮಾಡಿಕೊಟ್ರೆ ಹಂಗೆ ತಿಂತೀನಿ. ಚೆನ್ನಾಗಿದೆ ಅಮ್ಮ, ಥ್ಯಾಂಕ್ ಯು. ನಿಮ್ಮ ಬರ್ತಡೆಗೆ ನಾನು ಮಾಡ್ಕೊಡ್ಬೇಕು, ನೀವೇ ಮಾಡ್ಕೊಟ್ಟಿದ್ದೀರಾ. ಬೈತಾ ಇದ್ದಾರೆ, ನಿಮ್ಮ ಬರ್ತಡೆಗೆಲ್ಲ ನಾನೇ ಮಾಡ್ಕೊಡ್ತೀನಿ, ಒಂದಿನನೂ ನನ್ನ ಬರ್ತಡೆಗೆ ಏನೂ ಮಾಡ್ಕೊಡಲ್ವಲ್ಲ ನೀವು ಅಂತ. ಮಾಡೋಣ, ನಾವು ಸರ್ಪ್ರೈಸ್ ಮಾಡೋಣ. ಮತ್ತು ಸಂಜೆ ಸೆಲೆಬ್ರೇಷನ್ ಹೇಗಾಗುತ್ತೆ, ನಮ್ಮ ಅಮ್ಮನ ಬರ್ಡೇದು ತೋರಿಸ್ತೀನಿ ಬನ್ನಿ. ಸಂಜೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿಗಂಟ ಬಾ ಗೈಸ್. ನಿನ್ನೆ CM ಪ್ರಮಾಣ ವಚನ ತಗೊಂಡಾಗ ಇದೆಲ್ಲ ಕೊಟ್ಟಿದ್ದಾರೆ, ರೂಲ್ಸು ರೆಗ್ಯುಲೇಷನ್ಸು. ವಿದ್ಯಾರ್ಥಿಗಳಿಗೆ ಫ್ರೀ ಬಸ್, ಎಲ್ಲರಿಗೂ ಬಾಯ್ಸ್ ಗರ್ಲ್ಸ್ ಎಲ್ಲರಿಗೂ. ಇದು ಇಷ್ಟೊಂದೆಲ್ಲ ಪ್ರಮಾಣ ವಚನ ಸ್ವೀಕರಿಸಿ ಇಷ್ಟೊಂದೆಲ್ಲ ಫೆಸಿಲಿಟಿ ಕೊಟ್ಟಿದ್ದಾರೆ. ಹೀಗೆ ಗೌರ್ಮೆಂಟ್ನ ಚೆನ್ನಾಗಿ ನಡ್ಸ್ಕೊಂಡು ಹೋಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಗೈಸ್. ಇವಾಗ ಬರ್ಡೇ ಸೆಲೆಬ್ರೇಷನ್ಗೆ ಕೇಕ್ ಬುಕ್ ಮಾಡ್ತಾಯಿದ್ದೀನಿ. ಇದು ನನ್ನ ಕಡೆಯಿಂದ ನಮ್ಮ ಮಮ್ಮಿಗೆ ಗಿಫ್ಟ್ ಥರ ಅಲ್ಲ, ಕೇಕ್ ಕಟ್ ಮಾಡಿಸ್ಬೇಕು ಈ ಥರ ಅಂತ ನನಗೆ ಆಸೆ ಇತ್ತು ತುಂಬ. ಹೋದ ವರ್ಷ ಕಟ್ ಮಾಡ್ಸೋಕ್ಕಾಗಿರಲಿಲ್ಲ, ಇದೆಲ್ಲ ನಮಗೆ ಗೊತ್ತೇ ಇರಲಿಲ್ಲ ಬುಕ್ ಮಾಡಬೇಕು ಅಂತ. ಹೋದ ವರ್ಷ ಕಟ್ ಮಾಡಿದ್ವಿ, ಆದರೆ ಈ ಥರ ಐಬ್ಯಾಕು ನಾವು ಆ ಥರ ಎಲ್ಲ ಕೇಕ್ ನಾವು ಈಚೆ ಬೇಕ್ರಿಯಿಂದ ತರ್ತೀವಿ ಅಷ್ಟೇ. ಈ ಥರ ಎಲ್ಲ ಬುಕ್ಕೆಲ್ಲ ನಾವು ಮಾಡೋದೇ ಇಲ್ಲ. ನಮ್ಮ ಮೇಲೆ ಬೈತಾರೆ, ಅಷ್ಟೊಂದು ಕೊಡಬೇಕಾ ಅರ್ಧ kg ಕೇಕ್ಗೆ. ಇವಾಗ ಇದು ಗೊತ್ತಾದರೂ ಸರಿಯಾಗಿ ಬೈಸ್ಕೊತೀನಿ ನಾನು. 300 ಎಷ್ಟೋ ಚಿಲ್ಲರೆ ಆಗ್ತೈತೆ. ಇವಾಗ ಬೈದೇ ಇದ್ರೆ ಸಾಕು, ಬೈದರೂ ಪರವಾಗಿಲ್ಲ, ತಲೆ ಕೆಡಿಸ್ಕೊಳ್ಳಲ್ಲ ನಾನೇನು, ಅವ್ರಿಗೋಸ್ಕರ ಅಲ್ವಾ, ಸುಮ್ಮನೆ ಆಗ್ತೀನಿ. ಇವಾಗ ಬುಕ್ ಮಾಡೋಣ ಬನ್ನಿ.
ಇವಾಗ ಇದೇ ಚಾಕ್ಲೇಟ್ ಕೇಕು ಬುಕ್ ಮಾಡ್ತಾ ಇರೋದು ಐಬ್ಯಾಕೋ. ನಾನು ಈ ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆಗಿಬಿಟ್ಟಿತ್ತು, ಇವಾಗಲ್ಲ ತುಂಬ ದಿನ ಆಯಿತು ವೈರಲ್ ಆಗಿತ್ತು. ಅವಾಗ ನಾವು ಟ್ರೈ ಮಾಡೋಣ ಅಂತ ಅಂದ್ಕೊಂಡ್ವಿ. ಆದರೆ ರೇಟ್ ನೋಡಿಬಿಟ್ಟು ನಮ್ಮಮ್ಮಂಗೆ ಹೇಳಿದೆ ಸುಮ್ಮನೆ ತರ್ಸೋಣ ಅಂತ, ಬೇಡ ಅದು ಇದು ಅಂದರು, ಬೈತಾಯಿದ್ರು ನನಗೆ ಅಷ್ಟೊಂದು ಕೊಡಬೇಕಂತ. ಸೊ ಇವಾಗ ಅವ್ರಿಗೆ ಸರ್ಪ್ರೈಸ್ ಆಗಲಿ ಅಂತ ಬುಕ್ ಮಾಡ್ತಾಯಿದ್ದೀನಿ. 340 ರೂಪೀಸ್ ತೋರಿಸ್ತವ್ರೆ. ಮತ್ತು ಇನ್ನೊಂದು ಕ್ಯಾರಮಲ್ದು ಬೇರೆ ಇದೆ, ಅದು ನಮ್ಮಮ್ಮಂಗೆ ಇಷ್ಟ ಆಗೋಲ್ಲ. ಇದಾದರೆ ಚಾಕ್ಲೇಟ್ ಅಲ್ವಾ ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಕ್ಯಾರಮಲ್ದು ನಮ್ಮ ಮನೇಲಿ ಯಾರೂ ಅಷ್ಟೊಂದು ಇಷ್ಟಪಡಲ್ಲ, ಅದೊಂಥರ ಚೆನ್ನಾಗಿರಲ್ಲ, ನನಗೂ ಇಷ್ಟ ಆಗೋಲ್ಲ. ಸೊ ಬುಕ್ ಮಾಡೋಣ ಬನ್ನಿ ಗೈಸ್. ಬುಕ್ ಆಗಿದೆ, ಬ್ಲಿಂಕಿಟಲ್ಲಿ ಬುಕ್ ಮಾಡಿದ್ದೀನಿ. 8 ಮಿನಿಟ್ಸಲ್ಲಿ ಬರುತ್ತಂತೆ. ಫೈನಲಿ ಬಂತು. ನಮ್ಮಮ್ಮಂಗೆ ಗೊತ್ತಿಲ್ಲ ಏನೇ ಅದು ಯಾರೇ ಬಂದಿದ್ದು ಅಂತ ಅಂದರು, ಯಾರೂ ಇಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ಮೇಲ್ಗಡೆ ಮನೆಯವರು ಅಂದ್ಬಿಟ್ಟು ಬನ್ನಿ ಓಪನ್ ಮಾಡೋಣ, ಹೆಂಗೈತೆ ಅಂತ ಗೊತ್ತಿಲ್ಲ, ಬರ್ತಾ ಇಲ್ವಾ ಅಂತ ಹೇಳ್ತೀನಿ ನಾನು ಗೈಸ್. ಮತ್ತು ಏನೇನು ಅಂದರೆ ನಾನು ಓಪನ್ ಮಾಡಿದ ತಕ್ಷಣ ವೀಡಿಯೋನೇ ಮಾಡ್ಕೊಂಡಿಲ್ಲ. ಇವಾಗ ಕೇಕ್ ಕಟ್ಟಿಂಗ್ ಟೈಮಲ್ಲಿ ವೀಡಿಯೋ ಮಾಡ್ಕೊತಾ ಇದ್ದೀನಿ. ನನಗೇನು ಅನ್ನಿಸ್ತು ಅಂದರೆ ತುಂಬ ಚಿಕ್ಕದಾಯಿತು ಮತ್ತು 340 ರೂಪೀಸ್ಗೆ ಬರ್ತಲ್ಲ. ಟೇಸ್ಟ್ ಚೆನ್ನಾಗಿತ್ತು ಗೈಸ್. ಇದು ನನ್ನ ತಂಗಿ ನಮ್ಮ ಮಮ್ಮಿಗೆ ಗಿಫ್ಟ್ ಕೊಡ್ತಾ ಇರೋದು ನೋಸ್ ಪಿಂಗ್ ರೆಡ್ ಸ್ಟೋನ್ದು ಬರುತ್ತೆ. ನಮ್ಮ ಮಮ್ಮಿ ಹತ್ರ ಮೊದಲಿತ್ತು, ಬಟ್ ಅದು ಒಂದು ಸ್ವಲ್ಪ ಶೇಡ್ ಹೊಟ್ಟೋಗ್ಬಿಟ್ಟಿತ್ತು. ಸೊ ಇದನ್ನು ಅವಳು ಕೊಡಿಸಿದ್ಲು. ಚೆನ್ನಾಗಿದ್ರೆ ಕಮೆಂಟ್ ಹಾಕಿ ಗೈಸ್, ಚೆನ್ನಾಗಿದೆ ಅಂತ. ಗೈಸ್ ಇದು ನಮ್ಮ ಮಮ್ಮಿ ಅವ್ರಿಗವ್ರೆ ಸೆಲ್ಫ್ ಗಿಫ್ಟ್ ಮಾಡ್ಕೊಂಡಿರೋದು ಈ ಸತಿ ಬರ್ಡೇಗೆ. ಕ್ವಾಲಿಟಿ ಚೆನ್ನಾಗಿದೆ, ಒಂದು ಸತಿ ಹಾಕ್ಕೊಂಡು ನೋಡಬೇಕು. ನಾನು ಫಸ್ಟ್ ಹಾಕ್ಕೊಂಡು ನೋಡ್ತೀನಿ, ಆಮೇಲೆ ಅವ್ರಿಗೆ ಕೊಡ್ತೀನಿ. ಏನಮ್ಮ ನಾನು ಕೊಡ್ತೀಯಮ್ಮ, ಇದನ್ನು ಕೊಡ್ತೀಯಾ ನಿಜ? ಹಂಗಾರೆ ನಂದೇ ಗಿಫ್ಟ್ ಅಂತ ಅನ್ಕೋತೀನಿ.